ರಾತ್ರಿ ಉಳಿದಂತಹ ಅನ್ನದಿಂದ ಈ ಪುಟ್ಟ ಪರಿಹಾರ ಕೆಲಸಗಳನ್ನು ಮಾಡಿದರೆ ನಿಮ್ಮ ಮನೆಗೆ ಧನ ಅಭಿವೃದ್ಧಿ ಆಗಲು ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿಯೇ ಬಲಗಾಲಿಟ್ಟು ಪ್ರವೇಶ ಮಾಡುವಂತೆ ಆಗುತ್ತದೆ. ಬೇಕಾದರೆ ಒಂದು ವಾರ ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಎಲ್ಲ ದರಿದ್ರ ಕಳೆದು ಕಷ್ಟಗಳು ಕಳೆದು ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಗೆ ಬಲಗಾಲಿಟ್ಟು ಪ್ರವೇಶ ಮಾಡುತ್ತಾಳೆ. ರಾತ್ರಿ ಅನ್ನದಿಂದ ಯಾವ ಒಂದು ಪರಿಹಾರ ತಂತ್ರವನ್ನು ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟ ಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ, ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ನಿಮಗೂ ಮತ್ತೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಶ್ರೀನಿವಾಸರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಮುಕ್ತಿಯನ್ನು ನೀಡುತ್ತಾರೆ. ಗುರುಗಳು ಹೇಳಿರುವ ಹಾಗೆ ಮನೆಯ ಸಮಸ್ಯೆಗಳು ಇದ್ದಾಗ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಮನೆಯಲ್ಲಿ ಬಡವನು ಕೂಡ ಶ್ರೀಮಂತನಾಗಬೇಕು, ಎಷ್ಟೇ ದುಡಿದರೂ ₹1 ಕೈಯಲ್ಲಿ ನಿಲ್ತಾ ಇಲ್ಲ, ಸಾಲದ ಸಮಸ್ಯೆ, ಒತ್ತಡಗಳು, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನೊಂದು ಹೋಗಿದ್ದೇವೆ, ಯಾವುದೇ ವ್ಯಾಪಾರ ಮಾಡಿದ್ರು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರೂ ಕೂಡ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಕೈಗೂಡ್ತಾ ಇಲ್ಲ, ವ್ಯವಹಾರಗಳು ನಷ್ಟವೇ ಆಗುತ್ತಿದೆ ಅಂದರೆ ಈ ತಕ್ಷಣ ಪರಿಹಾರ ಅನ್ನೋದು ಆಗಬೇಕು. ರಾತ್ರಿ ಉಳಿದಂತಹ ಅನ್ನವನ್ನು ಒಂದು ಉಂಡೆಯ ರೀತಿಯಲ್ಲಿ ಕಟ್ಟಿ ಅದಕ್ಕೆ ಬೆಲ್ಲವನ್ನು ತುರಿದು ಹಾಕಿ ಅದನ್ನು ನಿಮ್ಮ ಮನೆ ಹತ್ತಿರ ಕೆಳಗಡೆ ಇರತಕ್ಕಂತಹ ಯಾವುದಾದರೂ ಒಂದು ಕಪ್ಪು ನಾಯಿಗೆ ಆ ಅನ್ನವನ್ನು ಹಾಕುವುದರಿಂದ ನಿಮ್ಮ ಮನೆ ಏಳಿಗೆ ಆಗುತ್ತದೆ. ನಾಯಿ ಅಂದರೆ ಸಾಕ್ಷಾತ್ ನಾರಾಯಣ ಸ್ವಾಮಿಯ ಪ್ರತಿರೂಪ ಅಂತಲೇ ಹೇಳಬಹುದು. ಲಕ್ಷ್ಮೀ ನಾರಾಯಣ ಅನುಗ್ರಹ ಯಾವ ಮನೆಗೆ ಆಗುತ್ತದೆ ಆ ಮನೆಯಲ್ಲಿ ನಿಮ್ಮ ಧನಾಭಿವೃದ್ಧಿ ಆಗುತ್ತದೆ. ನೀವು ಹಾಕಿದಂತಹ ಆ ಅನ್ನವನ್ನು ನಾಯಿ ತಿಂದು ಸಂಪೂರ್ಣವಾಗಿ ತೃಪ್ತರಾದಾಗ ನಿಮ್ಮ ಮನೆ ಚೆನ್ನಾಗಿರಲಿ ಅಂತ ನಾಯಿ ಆಶೀರ್ವಾದ ಮಾಡುತ್ತದೆ. ನಾಯಿ ಆಶೀರ್ವಾದವು ತುಂಬಾ ಮುಖ್ಯವಾಗಿರುತ್ತದೆ. ಸಾಕ್ಷಾತ್ ನಾರಾಯಣನ ಸ್ವರೂಪವಾದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೂ ನಿವಾರಣೆಯಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಬಲಗಾಲಿಟ್ಟು ಪ್ರವೇಶ ಮಾಡುತ್ತಾಳೆ. ಯಾರ ಮನೆಯ ಯಾವ ವ್ಯಕ್ತಿ ಪ್ರಾಣಿಗಳನ್ನು ದಯೆ ಕರುಣೆ ಪ್ರೀತಿಯಿಂದ ನೋಡುತ್ತಾನೋ ಅಂಥವರ ಮನೆ ಯಾವಾಗಲೂ ಅಭಿವೃದ್ಧಿ ಆಗುತ್ತದೆ. ನೀವು ಕೂಡ ಈ ತಂತ್ರವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದರೆ ತುಂಬಾ ಒಳ್ಳೆಯದು. ಅದಕ್ಕಾಗಿ ಪಂಡಿತ್ ಶ್ರೀನಿವಾಸರಾವ್ ಗುರುಗಳಿಗೆ ಕರೆ ಮಾಡಿ, ನಿಜವಾಗ್ಲೂ ಕಷ್ಟದಲ್ಲಿದ್ದರೆ ಯಂತ್ರವನ್ನು ಉಚಿತವಾಗಿ ಪೂಜೆ ಮಾಡಿ ನಿಮಗೆ ನೀಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ.